ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದ್ದೀವಿ ತಾವೇ ಹೇಳಿ. ಪಾಲಕ್ ಮಟರ್ ಪನೀರ್. ಪಾಲಕ್ ಓದಂಗಾಯ್ತು, ಮಟರ್ ಅಂದ್ರೆ ಬಟಾಣಿನೂ ಓದಂಗಾಯ್ತು, ಪನೀರ್ ಅಂದ್ರೆ ಪ್ರೋಟೀನ್ ಓದಂಗಾಯ್ತು. ಪಾಲಕ್ ಮಟರ್ ಪನೀರ್ ತುಂಬಾ ಟೇಸ್ಟಿ ಆಗಿರುತ್ತೆ. ನಂಗಂತೂ ಚಪಾತಿ ಜೊತೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಸಿಂಪಲ್ ರೆಸಿಪಿ, ತುಂಬಾ ಸಿಂಪಲ್ ರೆಸಿಪಿ ಅಲ್ವಾ? ಹೌದು, ಸಿಂಪಲ್. ಅದು ಆಕ್ಚುಲಿ ಈಸಿ ಅವೆಲ್ಲ. ಆಕ್ಚುಲಿ ಈಸಿ. ಹೌದು. ನಮ್ಮಮ್ಮ ನಾಳೆ ಬಿಸಿ ಇರ್ತಾರೆ ಅಂತ ಇವತ್ತೇ ನನ್ನ ಕೈಯಲ್ಲಿ 2 ಶೂಟ್ ಮಾಡಿಸ್ತಾ ಇದ್ದಾರೆ. ಬೆಳಗ್ಗೆ ಒಂದು ಮುಗೀತು. ಬೆಳಗ್ಗೆ ಎಲ್ಲರೂ ಕಾಮೆಂಟ್ಸ್ ಹಾಕಿದ್ರಿ ಅದಿತಿ ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ. ಅದಕ್ಕೆ ಇವಾಗ್ಲೂ ಮತ್ತೆ ರೆಡಿ ಆಗ್ಬಿಟ್ಟಿದ್ದೀರಿ ನೀವು ಹಂಗೆ ಕಾಮೆಂಟ್ಸ್ ಹಾಕಿ ಅಂತ. ಸೊ ಮಾಡಕ್ ರೆಡಿ ಇದ್ದೀರಾ? ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆಯಾ? ಹೇಳ್ತೀರಾ ಏನೇನ್ ಬೇಕು ಅಂತ? ಬನ್ನಿ. ಪಾಲಕ್ ತಗೊಂಡಿದ್ದೀನಿ 4 ಕಟ್ಟು, ಒಂದು ಅರ್ಧ ಬಟ್ಲು ಹಸಿ ಬಟಾಣಿ, ಪನ್ನೀರ್ ತಗೊಂಡಿದ್ದೀನಿ ಸ್ವಲ್ಪ, ಫ್ರೆಶ್ ಕ್ರೀಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಟೊಮ್ಯಾಟೊ, ಬೆಣ್ಣೆ 1 ಸ್ಪೂನು, ಹಸಿಮೆಣಸಿನ್ಕಾಯಿ, ಖಾರದ ಪುಡಿ 1 ಸ್ಪೂನು, ಗರಂ ಮಸಾಲ, ಜೀರಿಗೆ ಪುಡಿ, ಇದು ಜೀರಿಗೆ, ಇದು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಐಸ್ ವಾಟರ್, ಯಾಕಂದರೆ ಪಾಲಕ್ನ ಬೇಯಿಸ್ಬಿಟ್ಟು ಇದ್ರಲ್ಲಿ ಹಾಕಿದರೆ ಗ್ರೀನ್ ಹಾಗೆ ಇರುತ್ತೆ ಅಂತ. ಸೊ ಫಸ್ಟ್ ಸ್ಟೆಪ್ ಏನು? ಫಸ್ಟು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ಪಾಲಕ್ನ 1-2 ನಿಮಿಷ ಹಾಕಿ ಬೇಯಿಸ್ಕೊಂಡು ಐಸ್ ವಾಟರ್ಗೆ ಹಾಕ್ಬಿಡೋಣ. ಡನ್, ನಡೀರಿ. ಪಾಲಕ್ನ ತುಂಬ ಚೆನ್ನಾಗಿ ತೊಳ್ಕೊಳ್ಳಿ. ಈಗ ನೀರು ಕುದೀತಾ ಇದೆ, ಹಾಕ್ತೀನಿ. ಬಿಸಿ ಹುಷಾರ್ ಮಮ್ಮ. ಕೈ ಅದ್ದವ್ರ ನಮ್ಮಮ್ಮ ಇದೆ ಅಂತ ಸೂಪರ್ ಪವರ್. ನಮ್ಮ ಹತ್ರ ಇಲ್ಲಿ ಸೌಟ್ ಇದೆ, ನಾವ್ ಇದನ್ನ ಯೂಸ್ ಮಾಡೋಣ. ಕೈಯೆಲ್ಲ ಅದ್ದದ್ ಬೇಡ. ಪಾಲಕ್ನ ಐಸ್ ವಾಟರ್ಗೆ ಹಾಕೋಣ. ಓಕೆ, ಪಾಲಕ್ ಆಗಿದೆ ಗೈಸ್. ನಿಧಾನಕ್ಕೆ ತಕ್ಕೊಂಡು ಈ ತರ ನಮ್ಮಮ್ಮ ತೆಗಿತಾ ಇದಾರಲ್ಲ ಹಂಗೆ ಐಸ್ ವಾಟರ್ಗೆ ಹಾಕಿ. ಪಾಲಕ್ 4 ಕಟ್ಟಿದ್ದು 2 ಕಟ್ ಆಗೋಗಿದೆ ಗೈಸ್ ಬಿಸಿನೀರಿಗೆ ಹಾಕಿದ ತಕ್ಷಣ. ನಾವು ಹಂಗೆ ಸಣ್ಣ ಆಗಂಗಿದ್ರೆ ಬಿಸಿನೀರಿಗೆ ಹಾಕಿದ ತಕ್ಷಣ ನೀವು ಬಿಸಿನೀರಲ್ಲೇ ಕೂತ್ ಬಿಡ್ತಿದ್ರೇನೋ. ಒಂದ್ ದೊಡ್ಡ ಇದ್ರಲ್ಲಿ ಬಿಸಿನೀರು. ಆಹಾ, ಈಗ್ಲೂ ಕ್ಯೂಟ್ ಆಗಿದ್ದೀರಾ, ಸಾಕು. ಏನ್ ಕ್ಯೂಟೋ ಏನೋಪ್ಪ, ತುಂಬಾ ಕ್ಯೂಟ್ ಆಗಿದ್ದೀರಾ. ಮಮ್ಮ ನೆಕ್ಸ್ಟ್ ಸ್ಟೆಪ್ ಏನು? ಪಾಲಕ್ ಅಂತೂ ತಣ್ಣೀರಲ್ಲಿ ಹಾಕಾಯ್ತು, ನಾವು ಹಾಕಾಯ್ತು. ಈಗ ಬಾಣ್ಲಿ ಇಟ್ಟಿದ್ದೀನಿ. ಈಗ ಒಗ್ಗರಣೆ ಕೊಡೋಣ. ಕಾಯ್ಲಿ, ನೀರುಂಟು ಸ್ವಲ್ಪ. ಏನ್ ಪುಟ್ಟ ಸಮಾಚಾರ? ಏನಿಲ್ಲ. ನಾಳೆ ಇವಳೊಬ್ಳೆ ಅಡುಗೆ ಮಾಡಿ ಹಾಕ್ಬೋದಿತ್ತು, ನಾನಿಲ್ಲ ಅಂದ್ರೆ ಏನಿತ್ತು ಅಲ್ವಾ? ಪಾಪ ನಮ್ಮ ಸಬ್ಸ್ಕ್ರೈಬರ್ಸ್ ಅಡ್ಜಸ್ಟ್ ಮಾಡ್ಕೊ. ನಂದು ವಿಡಿಯೋಸ್ ನೋಡಿದಾರೆ. ನಾನು ಒಬ್ಳೆ ಒಂದು ಪನ್ನೀರ್ ಮಸಾಲೆ ಮಾಡಿದ್ದೆ, ರವಾ ಕೇಕ್ ಮಾಡಿದ್ದೆ. ಸೊ ನಮ್ಮ ಆಡಿಯನ್ಸ್ ಏನ್ ನಾನ್ ಮಾಡಿದ್ರೆ ಬೇಜಾರ್ ಮಾಡ್ಕೋತಾರೆ ಅಂತ ಅಲ್ಲ, ಅಂದ್ರೆ ಸುಮ್ನೆ ಯಾಕೆ ನೀವ್ ಇರ್ಲಿ ಒಂದು ಅಪ್ಪರ್ ಹ್ಯಾಂಡ್, ದೊಡ್ಡವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾರಲ್ಲ ಹಂಗೆ. ಸೊ ಇವಾಗ ಬರ್ತಾ ಇದೆ ಒಂದ್ ಸ್ವಲ್ಪ ಎಣ್ಣೆ ಕಾದಿದ್ಯಮ್ಮ? ಕಾದಿದೆ. ನೆಕ್ಸ್ಟ್ ಏನ್ ಹಾಕ್ತಾ ಇದ್ದೀರಾ? ಜೀರಿಗೆ ಹಾಕ್ತಾ ಇದ್ದೀನಿ, ಹಾಕಿ. ಓ, ಅದ್ರ ನೆಕ್ಸ್ಟ್ ಏನ್ ಹಾಕ್ತಾ ಇದ್ದೀರಾ? ಹಸಿಮೆಣಸು ಹಾಕ್ತಾ ಇದ್ದೀನಿ, ಹಾಕಿ. ಅದ್ರ ನೆಕ್ಸ್ಟ್ ಏನ್ ಹಾಕ್ತಾ ಇದ್ದೀರಾ? ಅಷ್ಟೇನಾ? ಅದ್ರ ನೆಕ್ಸ್ಟ್ 2 ನಿನಗೆ ಹಾಕ್ತಾ ಇದ್ದೀನಿ. ಆದ್ರೆ ನೆಕ್ಸ್ಟ್ ನನಗೆ 2 ಹಾಕ್ತಾ ಇದ್ದೀರಾ? ಈಗ ಈರುಳ್ಳಿ ಹಾಕ್ತೀನಿ. ಓಕೆ, ಸೊ ನಮ್ ಈರುಳ್ಳಿ ಆಗಿದೆ ಬ್ರೌನ್. ಇವಾಗ ನಮ್ಮಮ್ಮ ಹಾಕ್ತಾ ಇದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯ್ತಾ? 3 ಚಮಚ. ಚಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ಹಾಕಿ. ಓಕೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಆಯ್ತಾ? ಈಗ ಟೊಮ್ಯಾಟೊ. ನೆಕ್ಸ್ಟ್ ಬರ್ತಾ ಇದೆ ನಮ್ ಟೊಮ್ಯಾಟೊ. ಘಮ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ ಆಲ್ರೆಡಿ. ಸೊ ನಮ್ದು ಟೊಮ್ಯಾಟೊ ಆಗಿದೆ ಸಾಫ್ಟ್ ಅಲ್ವಮ್ಮ? ಈಗ ಈ ಮಟರ್ ಹಾಕ್ತೀನಿ. ಓಕೆ, ಬಟಾಣಿ ಹಾಕಿ ಖಾರದ ಪುಡಿ ಹಾಕ್ತೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿರ್ತೀರಲ್ಲ, ಹೌದು. ಸ್ವಲ್ಪ ಅರಿಶಿನ ಪುಡಿ,
ಸ್ವಲ್ಪ ಅರಿಶಿನ ಪುಡಿ. ಓಕೆ, ಚೆನ್ನಾಗಿ ತಾಳಿಸ್ಕೊಳ್ಳಿ. ಇದು ಸ್ವಲ್ಪ ಹೊತ್ತು ಹೀಗೆ ಬೇಯ್ತಾ ಇರ್ಲಿ. ನಾವು ಪಾಲಕ್ನ ರುಬ್ಕೊಂಡು ಬರೋಣ. ಬೇಕಾ? ಪಾಲಕ್ನ ರುಬ್ಬೋ ಟೈಮ. ಪಾಲಕ್ನ ನೀರೇನ್ ತಗೊಳೋದ್ ಬೇಡ ಅಲ್ಲ, ಹಂಗೆ? ಇಲ್ಲ, ಅದ್ ಹಂಗೆ ರುಬ್ಬುತ್ತೆ. ಹಾ. ನೀರಿನ ಅಂಶ ಸೊಪ್ಪಲ್ಲಿ ತುಂಬಾ. ಅದಕ್ಕೆ ಸೊಪ್ಪು, ಹಸಿರು ತರಕಾರಿ ತಿನ್ಬೇಕು. ಈ ನೀರನ್ನ ಬಿಟ್ಟು ಬರೋಣ. ಹೋಗಿ ಹೋಗಿ. ನೋಡಿ ನಮ್ ಪಾಲಕ್ ರುಬ್ಬಿ ಕಲರ್ ನೋಡಿ, ನಮ್ ಪಾಲಕ್ದು ಗ್ರೀನ್ ಕಲರ್. ಓಕೆ, ಇವಾಗ ಏನ್ ಬರ್ತಾ ಇದೆ? ಪಾಲಕ್. ನಮ್ ಪಾಲಕ್ ಪ್ಯೂರೆ. ಓ, ಒಂದು ಸ್ವಲ್ಪ ನೀರ, ಚೂರು ಸ್ವಲ್ಪನೇ ನೀರ್ ಹಾಕ್ತಾರೆ ಇವಾಗ ತಗೊಬಂದಿ. ಅಲ್ಲಿ ತನಕ ನಾವು ಪಾಲಕನ್ನ ಕರೆಕ್ಟ್ ಆಗಿ ಇದ್ರಲ್ಲಿ ಕಲ್ಸ್ಕೊಳ್ಳೋಣ. ನೀರ್ ತಂದ್ರು. ಓಕೆ, ಸ್ವಲ್ಪನೇ ನೀರ್ ಹಾಕಿದ್ದಾರೆ. ನಮ್ ಪನ್ನೀರ್ ಟೈಮ್ ಯಾವಾಗ ಬರುತ್ತೆ ಹಾಕೋದು? ಬರುತ್ತೆ. ನಮ್ ಪನ್ನೀರ್ ಕಾಯ್ತಾ ಇದೆ. ಓಕೆ, ನೋಡಿ ಈಗ ಜೀರಿಗೆ ಪುಡಿ, ಗರಂ ಮಸಾಲ 2 ಹಾಕಿ ಮಿಕ್ಸ್ ಮಾಡುವ. ನನ್ ಡ್ರೆಸ್ಸು ಗ್ರೀನು, ಪಾಲಕು ಗ್ರೀನು. ಇವತ್ ನೋಡಿ ಕಾಂಬಿನೇಷನ್ ಮಾಡ್ಕೊಂಡ್ ಬಂದಿದ್ದೀನಿ. ಒಂದ್ ಸ್ವಲ್ಪ ಉಪ್ಪು ಹಾಕೋಣ. ಸೊ ನೀಟಾಗಿ ಕಲಿಸ್ಕೊಳ್ಳಿ. 2 ನಿಮಿಷ, 2 ಮಿನಿಟ್ಸ್. ಹಾ, ಈಗ ಅದು ಕುದೀತಾ ಇದೆ ಅಂತ ಅಂದಾಗ ನಮ್ಮ ಪನ್ನೀರನ್ನ ಹಾಕುವ ಸಮಯ. ಹಾಕಿ. ಪನ್ನೀರ್ ಯಾವತ್ತೂ ಫ್ರೈ ಮಾಡಾಕ್ಬಿಡಿ. ಅದೇ ಸಾಫ್ಟ್ ಇರಲ್ಲ, ಗಟ್ಟಿ ಚೂವಿ ಆಗ್ಬಿಡುತ್ತೆ. ಪನ್ನೀರ್ ಹೀಗೆ ಹಾಕಿ. ಹಾ, ನಂಗೂ ಅಷ್ಟೇ ಹೀಗೆ ಇಷ್ಟ. ಪನ್ನೀರು ಹಾಕಾಗಿದೆ. ಸೊ ಇವಾಗ ಏನ್ ಹಾಕ್ಬೇಕು? ಇವಾಗ ಬಟರ್. ಇದು ಏನ್ ಫೈನಲ್ ಟಚ್ ಅಪ್ಪ? ಫೈನಲ್ ಟಚ್. ವಾವ್, ನಂಗಂತೂ ಬಟರ್ ತುಂಬಾ ಇಷ್ಟ. ಬ್ರೆಡ್ ಜೊತೆ ಹಂಗೆ ತಿನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಿ. ಬಟರ್ ಅಲ್ಲಿದೆ ನೋಡಿ. ಈಗ ನಾವು ಹಾಕ್ತಾ ಇದೀವಿ ಕ್ರೀಮ್. ಸ್ಪೂನ್ ಅಲ್ಲಿ ಕ್ರೀಮ್ ಅನ್ನ ಹಿಂಗ ಹಾಕಿ. ಕ್ರೀಮ್ ಹಾಕಿದಾಗ ಸ್ವಲ್ಪ ಚೇಂಜ್ ಆಗತ್ತೆ ಕಲರ್. ಆಯ್ತಾ? ಈಗ ಆಫ್ ಮಾಡ್ಬಿಡ್ಬೇಕು, ಸ್ಟವ್ ಆಫ್ ಮಾಡ್ಬಿಡ್ಬೇಕು. ಈಗ ನಿಮ್ಮ ಪಾಲಕ್ ಮಟರ್ ಪನ್ನೀರ್ ಇಸ್ ರೆಡಿ. ಸೊ ನಮ್ಮಮ್ಮ ಬೌಲಿಗೆ ಹಾಕ್ತಾರೆ. ನಮ್ಮ ಪಾಲಕ್ ಮಟರ್ ಪನ್ನೀರ್ ರೆಡಿ ಆಗಿದೆಯಲ್ಲ ನೋಡಿ. ನಿಮಗೆಲ್ಲ ಎಷ್ಟು ಥಿಕ್ಕಾಗಿ, ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ಥಿಕ್ ಮಾಡ್ಕೊಳ್ಳಿ. ನಾವು ಇಷ್ಟು ಮಾಡ್ಕೊಂಡಿದೀವಿ. ಥಿಕ್ಕಾಗಿದ್ರೇನೆ ಚೆನ್ನಾಗಿ. ಹೌದು, ನೀರ್ ಬಿಟ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ. ಹೌದು. ಸೊ ಆಗತ್ತೆ. ಇದು 4-5 ಜನಕ್ಕೆ ಡಿನ್ನರ್ಗೆ ಕಂಪ್ಲೀಟ್. 4 ಕಟ್ ಪಾಲಕ್ಕು, ಒಂದು 100 ಗ್ರಾಮ್ಸ್ ಪನ್ನೀರು, 100 ಗ್ರಾಮ್ಸ್ ಮಟರು, ನೋಡಿ 1 ಸ್ಪೂನ್ ಬಟರ್. ಬಟರ್. ಸೊ ಗೈಸ್, ನಮ್ ಪಾಲಕ್ ಪನ್ನೀರ್ ಏನೋ ರೆಡಿ ಇದೆ. ಬಟ್ ಯಾವ್ದ್ರ ಜೊತೆ ತಿನ್ನೋಣ? ಚಪಾತಿ ಅಂತೂ ಬೋರ್ ಆಗೋಗಿದೆ ನನಗೆ. ರೊಟ್ಟಿ ಅಂತೂ ಬೋರ್ ಆಗೋಗಿದೆ. ಡಿಫ್ರೆಂಟ್ ಆಗಿ ಒಂದ್ ರೊಟ್ಟಿ ಮಾಡ್ತಾ ಇದ್ದಾರೆ, ಸಾಫ್ಟ್ ಆಗಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಹಾ, ಸೊ ಅದಕ್ಕೆ ಏನೇನ್ ಬೇಕು? ಅದಕ್ಕೆ ನೋಡು, ಮೈದಾ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ತೋರಿಸ್ಲಿಕ್ಕೆ ಎಷ್ಟು ಬಟ್ ಇಷ್ಟು ಯೂಸ್ ಆಗದ ಸ್ವಲ್ಪ ತಗೊಂಡಿರ್ತೀನಿ. ಅಕ್ಕಿ ಹಿಟ್ಟು 1 ಕಪ್ಪು, ಉಪ್ಪು, ನೀರು, ಅಷ್ಟೇನಾ? ಸೊ ಫಸ್ಟ್ ಏನ್ ಮಾಡ್ತಿದ್ದೀರಾ? ಫಸ್ಟ್ 1 ಕಪ್ಪು ಅಕ್ಕಿ ಹಿಟ್ಟಿಗೆ 3 ಕಪ್ಪು ನೀರು ತಗೋತಾ ಇದ್ದೀನಿ. ಓಕೆ, ಸೊ 1 2 3 ಕಪ್ ನೀರು ತಗೊಂಡಿದ್ದಾರೆ. ಸ್ವಲ್ಪ ಉಪ್ಪು ಹಾಕ್ಬೇಕು, ಜಾಸ್ತಿ ಸ್ವಲ್ಪ ಸಾಲ್ಟ್ ಹಾಕ್ತಾರೆ. ಕುದಿಯಕ್ಕೆ ಇಡೋಣ.
ಆ ನೀರು ಕುದಿಯೋ ತನಕ ನಾವಿಲ್ಲಿ ಮೈದಾ ಹಿಟ್ಟು ಕಲ್ಸ್ಕೊಳ್ಳೋಣ. ಓಕೆ, ಮೈದಾ ಹಿಟ್ಟು ಬದಲು ನಾವು ಗೋಧಿ ಹಿಟ್ಟು ಯೂಸ್ ಮಾಡ್ಬೋದಾ? ಗೋಧಿ ಹಿಟ್ಟು ಯೂಸ್ ಮಾಡ್ಬೋದು. ಹಾ, ನಾನು ಆ್ಯಕ್ಚುಲಿ ಗೋಧಿ ಹಿಟ್ಟಲ್ಲೇ ಮಾಡೋದು ಜಾಸ್ತಿ ಇದನ್ನ. ಹೌದು. ಇವತ್ತು ನಿನ್ನ ಹಠಕ್ಕೆ ರೊಟ್ಟಿ ತರ ಬೇಕಂತ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಗೈಸ್, ನಾನೇ ಬದಲು ನೀವು ಗೋಧಿ ಹಿಟ್ಟನ್ನ ಒಳಗಡೆ ಹಾಕೊಳ್ಳಿ, ಅದು ಸೇಮ್ ತುಂಬಾ ಚೆನ್ನಾಗಿ ಬರುತ್ತೆ. ಹ್ಮ್, ಅವಳಿಗೆ ಗೋಧಿ ಹಿಟ್ಟು ಮಾಡಿರೋದು ಆ ಥರದ್ದು ಬೇಜಾರಾಯ್ತಂತೆ, ಅದಕ್ಕೆ ಮೈದಾ ಹಿಟ್ಟು ಹಾಕಿಸ್ಕೊತಾರೆ. ನಾನು ಯಾವಾಗಲೂ ತಿಂತಿರ್ತೀನಿ ಅದನ್ನ, ಗೋಧಿ ಪ್ಲಸ್ ಅಕ್ಕಿ ಹಿಟ್ಟು. ಸೊ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ವಿಡಿಯೋ ಅಪ್ಲೋಡ್ ಮಾಡಕ್ಕಂತ ಒಂದು 5 ಸೆಕೆಂಡಿಗೆ ಹಿಂಗೆ ಹೋಗಿ ಹಿಂಗೆ ಬಂದೆ. ಅಷ್ಟ್ರಲ್ಲಿ ನಮ್ಮಮ್ಮ ಕಲ್ಸಿಟ್ಬಿಟ್ಟಿದ್ದಾರೆ. ಒಂದು ಚೂರು ನೀರು ಹಾಕೊಂಡು ಈ ಥರ ಮೈದಾನ ಸಾಫ್ಟ್ ಮಾಡಿ ನೀವು ಕಲ್ಸಿಟ್ಕೊಳ್ಳಿ. ಓಕೆನಾ? ಅಷ್ಟೇ ಅಲ್ಲ, ಇವಾಗ ನಾವು ಅಕ್ಕಿ ಹಿಟ್ಟನ್ನ ಕುದಿಯೋ ನೀರಿಗೆ ಹಾಕೋಣ ಬನ್ನಿ. ಸೊ ನಮ್ ನೀರ್ ಕುದೀತಾ ಇದೆ. ಇವಾಗ ನಮ್ಮಮ್ಮ ಹಾಕ್ತಾ ಇದಾರೆ ಅಕ್ಕಿ ಹಿಟ್ಟು. 1 ಕಪ್ ಅಕ್ಕಿ ಹಿಟ್ಟು ಚೆನ್ನಾಗಿ ಕಲಸಿ ಹಬೇಗ್ ಮುಚ್ಚಿಡ್ಬೇಕಾ? ಮುಚ್ಚಿಡ್ಬೇಕು ಸ್ವಲ್ಪ ಹೊತ್ತು. ಈಗ ಆಫ್ ಮಾಡಿ ಸ್ಟವ್ನ ಹಾ, ಒಂದ್ 5 ನಿಮಿಷ ಮುಚ್ಚಿಡ್ಬೇಕು. ಓಕೆ, ಒಂದ್ 5 ನಿಮಿಷ ಮುಚ್ಚಿಟ್ಟಿ ಆಮೇಲೆ ಬರೋಣ. ಇವಾಗ ಕಲ್ಸರ ಆಯ್ತಾ? ಹಾ, ಈಗ ಒಂದ್ 2 ನಿಮಿಷ ಹಿಂಗ್ ಮುಚ್ಚಿಟ್ಟಿ ಆಮೇಲೆ ರೊಟ್ಟಿ ಮಾಡೋದು. ಓಕೆ. ಮೈದಾ ಹಿಟ್ಟು ಸೊ ಇಲ್ಲಿದೆ. ಅಲ್ಲಿ ನಮ್ಮ ಮೈದಾ ಹಿಟ್ಟಿದೆ. 1 ಸ್ಪೂನ್ ಎಣ್ಣೆ ಹಾಕೊಂಡು ಮೇಲ್ಗಡೆ ಹೆಂಗೆ ಎಳಿಯಕ್ ಬರ್ಬೇಕಾರ, ಇಲ್ಲಾಂದ್ರೆ ಕೈಗೆ ಹತ್ತತ್ತಲ್ಲ, ಹಾ, ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೊಂಡು. ಓಕೆ. ಇದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ತೆಗೆದು ಫಸ್ಟು ಬಿಸಿ ಇರುತ್ತಲ್ಲ ಪುಟ, ಹಾ, ಇಲ್ಲಿ ಹಾಕೊಳ್ಳ. ಬಿಸಿ ಇದೆ ಗೈಸ್, ಬಿಸಿ ಇದೆ ಗೈಸ್. ಬಾ ಈ ಕಡೆ. ಇಲ್ಲ ತಡ್ರಿ, ಬಿಸಿ ಇದೆ, ಅದು ಕೈ ಸುಡುತ್ತೆ. ಏನಾಗಲ್ಲ, ಎಣ್ಣೆ ಸ್ಪ್ರೇ ಮಾಡ್ತೀನಿ ಕೈಗೆ. ತಡೀರಿ. ಸೊ ಈ ತರ ಒಂಚೂರು ಎಣ್ಣೆ ಸ್ಪ್ರೇ ಮಾಡ್ಕೊಳ್ಳಿ ಗೈಸ್, ನೀಟಾಗಿ ನಾದಕ್ಕಾಗತ್ತೆ ನಿಮ್ಗೆ. ಫಸ್ಟ್ ಬಟ್ಟೆ ಸರಿ ಮಾಡ್ಕೊಳ್ಳಿ ಗೈಸ್, ಯಾಕಂದ್ರೆ ಹಿಟ್ಟಿನ ಜೊತೆ ಅದು ಕಲಿಸ್ಬಾರ್ದು. ಕರೆಕ್ಟ್. ನಿಮಗೆ ಅನ್ನಿಸ್ಬೋದು ನಮ್ಮಮ್ಮ ಸ್ವೀಟ್ ಆಗಿದ್ದಾರೆ ಅಂತ. ನಮ್ಮಮ್ಮ ಸ್ಟ್ರಿಕ್ಟ್ ಆಗು ಇದ್ದಾರೆ. ಕಲಿಸ್ಬೇಕು ಅಂದ್ರೆ ಸ್ಟ್ರಿಕ್ಟ್ ಆಗಲೇಬೇಕು, ಇಲ್ಲ ಅಂದ್ರೆ ಕಲಿಯಲ್ಲ. ಸೊ ಇವಾಗ ನಮ್ಮಮ್ಮ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇದು ಅಕ್ಕಿ ಹಿಟ್ಟು. ಹಾ, 1 ಉಂಡೆ ಆಯ್ತಾ. ಈಗ ಮೈದಾ ಹಿಟ್ಟು. ಮೈದಾ ಹಿಟ್ಟು ಚಿಕ್ಕದಾಗಿರುತ್ತೆ. 1/4 ಭಾಗ ಅದರದ್ದು ನೋಡೋದಕ್ಕೂ ಇದಕ್ಕೂ 1/4 ಹಿಟ್ಟು ತಗೋ, ಅಕ್ಕಿ ಹಿಟ್ಟು ಲಟ್ಸಕ್ಕೆ. ಸೊ ನಮ್ಮ ಮೈದಾ ಹಿಟ್ಟನ್ನ ಹಿಂಗ ಹಾಕಿ ಲಟ್ಟಿಸ್ಬೇಕು. ಓಕೆ, ಫಸ್ಟ್ ಮೈದಾ ಹಿಟ್ಟನ್ನ ಅರ್ಧ ಲಟ್ಟಿಸ್ಕೊಳ್ಳೋಣ. ಆಯ್ತಾ, ಇಡಿ. ಲಟ್ಸಾದ್ಮೇಲೆ ಅಕ್ಕಿ ಹಿಟ್ಟನ್ನ ಒಳಗಡೆ ಇಟ್ಟಿ ಮುಚ್ಚೋಣ, ಹೋಳಿಗೆ ತರ. ಸೇಮ್ ಹೋಳಿಗೆ ತರಾನೆ. ಮತ್ತೀ ತರ ಗೋಲ್ 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 ಮಾಡಿ ಅದನ್ನ ಲಟ್ಸೋಣ. ನೀವ್ ಎಷ್ಟು ತೆಳ್ಳ ಬೇಕು ಅಷ್ಟು ತೆಳ್ಳ ಮಾಡ್ಕೋಬಹುದು. ತೆಳ್ಳ ಬೇಕಾದ್ರೂ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಲ್ವಾ? ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ತುಂಬಾ ಈಸಿ ಇದು. ಏನೋ ಎಲ್ಲಾದ್ರೂ ಹೋಲಾದ್ರೆ ಮಧ್ಯ ಒಂದ್ಸಲ ಹಿಂಗ ಅನ್ಬಿಡಿ, ಉಬ್ಬುತ್ತೆ ನೋಡಿ. ಬೇಗ ಬೇಗ ಬೇಗನೂ ಆಗ್ಬಿಡುತ್ತೆ. ತುಂಬಾ ಆ ರೊಟ್ಟಿ ತರ ಟೈಮ್ ತಗೊಳಲ್ಲ. ಹೌದು. ಮಮ್ಮ ರೊಟ್ಟಿ ಮಾಡಿದ್ದಾರೆ, ಎಷ್ಟು ಸಾಫ್ಟ್ ಆಗಿದೆ. ಬೇಕಾದ್ರೆ ಬ್ರೇಕ್ ಮಾಡಿ. ಅಷ್ಟು ಸಾಫ್ಟ್ ಇರುತ್ತೆ. ಹೌದು, ತುಂಬಾ ಸಾಫ್ಟ್ ಇರುತ್ತೆ. ನೋಡಿ ಗೈಸ್, ನೋಡಿ. ಅದಿತಿಗೆ 2 ರೊಟ್ಟಿ. ಪಾಲಕ್ ಮಟರ್ ಪನ್ನೀರ್ ಹಾಕಿ ಬನ್ನಿ ಟೇಸ್ಟ್ ಮಾಡೋಣ. ರಿವ್ಯೂ ಕೊಡ್ತೀನಿ ನಾನು ನಿಮಗೆ ಹೇಗ್ ಬಂದಿದೆ ಅಂತ. ನಮ್ಮ ಪಾಲಕ್ ಮಟರ್ ಪನ್ನೀರ್ ಆ್ಯಂಡ್ ನಮ್ಮದು ರೊಟ್ಟಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದರೆ ನೀವು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ.
ನೀವು ನಾರ್ಮಲ್ ರೊಟ್ಟಿ ಮಾಡೋಕ್ಕಿಂತ ಸಿಕ್ಕಾಪಟ್ಟೆ ಈಸಿ, ಬೇಗ ಆಗುತ್ತೆ. ಓಕೆನಾ? ಸೊ ಇವಾಗ ಬನ್ನಿ. ಸೂಪರ್ ಆಗಿದೆ ಗೈಸ್. ರೊಟ್ಟಿ ಸಾಫ್ಟು, ಆಮೇಲೆ ನಮ್ದು ಪಾಲಕ್ ಮಟರ್ ಪನ್ನೀರ್ ಅಂತೂ ಟೇಸ್ಟ್ ಅಂತೂ ಸಖತ್ತಾಗಿದೆ. ಇದು ಪಾಲಕ್ ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಸಖತ್ತಾಗಿದೆ. ಅಮೇಝಿಂಗ್ ಗೈಸ್. ನೀವು ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿ. ಕಾಮೆಂಟ್ಸಲ್ಲಿ ನಂಗೆ ಹಾಕಿ ನೀವು ನಿಜ ಇಷ್ಟಪಡ್ತೀರಾ ಈ ರೆಸಿಪಿನ. ಕಾಮೆಂಟ್ಸಲ್ಲಿ ಹಾಕಿ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ. ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.